ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಅಷ್ಟೇ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಇದು ನಮ್ಮ ಟ್ರಿಪ್ಪಿನ ಲಾಸ್ಟ್ ಡೇ, ಅಂದರೆ 3ನೇ ದಿನ. ಇಲ್ಲಿಗೆ ನಮ್ಮ ಟ್ರಿಪ್ ಎಂಡ್ ಆಗುತ್ತೆ. ಲಾಸ್ಟ್ ಡೇ ನಾವು ಚೆಕ್ಔಟ್ ಮಾಡಿ ನಮ್ಮ ಲಗೇಜ್ನೆಲ್ಲ ಸುದಿ ಅಣ್ಣ ರೂಮಿಗೆ ಶಿಫ್ಟ್ ಮಾಡಿ ನಾವು ಬ್ರೇಕ್ಫಾಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಲೊಕೇಶನ್ಗೆ ಹೊರಟ್ವಿ. ಅಲ್ಲಿ ಜೋಕಾಲಿ ಇದೆನಾ, ಅದಕ್ಕೆ ಓದಾಡ್ತೀರಾ ಬಬ್ಲು? ಜೋಕಾಲಿ ಇದಕ್ಕೆ ಹಾಕ್ಬೇಕು, ಇದು ಟುಕು ಟುಕು ಅನ್ನಿಸ್ಬೇಕು. ಬಬ್ಲು ಕ್ಯಾಚ್ ಕ್ಯಾಚ್ ಬಬ್ಲು, ಯೇ! ಬಬ್ಲು ಯಾವುದಕ್ಕೆ ಅದು ಹಂಗೆ ಮಾಡ್ಬೋದು. ಏ ಕೊಡ್ತಿರೋದು ನೋಡು. ಚೆನ್ನಾಗಿದೆಯಾ? Catch, catch, catch! ಸೊ ಫ್ರೆಂಡ್ಸ್, ಅದೇ ಗ್ರೌಂಡ್ ಫ್ಲೋರಲ್ಲಿ ಈ ಥರ ಪಾಪುಗೆ ಆಟ ಆಡ್ಸೋದೆಲ್ಲ ಇತ್ತು, ಟಾಯ್ಸ್ಗಳಿಂದು, ಗೇಮ್ಸಿಂದು. ನಾವು 2 ಡೇಸಿಂದ ನೋಡ್ತಾನೆ ಇದ್ವಿ, ಬಟ್ ನಮಗೆ ಟೈಮ್ ಆಗ್ತಾ ಇರಲಿಲ್ಲ ಪಾಪುಗಳಿಗೆ ಆಡ್ಸೋಕ್ಕೆ. ಹಾಗಾಗಿ ಲಾಸ್ಟ್ ದಿನನಾರು ಆಡ್ಸ್ಕೊಂಡು ಹೋಗೋಣ ಅಂತ ಅಂದು ಬಂದ್ವಿ. ಅರ್ಧ ಗಂಟೆಗೆ ಬರೀ 100 ರೂಪೀಸ್ ಅಂತ ಹೇಳಿದ್ರು. ಹಾಗಾಗಿ ಇನ್ನೀ ಚಿಕ್ಕ ಮಕ್ಕಳುಗಳು ಇನ್ಯಾವ ಆಟ ಆಡ್ತಾರೆ, ಸ್ವಲ್ಪ ಬಾಲ್ಸಿಂದು ಅವೆಲ್ಲ ಚೂರು ಇದು ಅಷ್ಟೇ, ಖುಷಿ ಆಗುತ್ತಷ್ಟೇ ಅವಕ್ಕೆ. ಹಾಗಾಗಿ ಸ್ವಲ್ಪ ಆಟ ಆಡ್ಸೋಣ ಅಂತ ಅಂದ್ಕೊಂಡು ಆಟ ಆಡಿಸಿ ಆ ಒಂದು ಆಸೆನೂ ಫುಲ್ಫಿಲ್ ಮಾಡ್ಕೊಂಡ್ವಿ. ಬಾಲಿಂದಂತೂ ಜೋಕಾಲಿ ಅಂತೂ ಆಡ್ತಿದ್ಲೇನಾರ. ಮತ್ತೆ ಹಂಗೆ ಬಿಡ, ಕೈ ಹಿಡ್ಕ ಸುಮ್ಮನೆ. ಆ್ಯಂಡ್ ನೆಕ್ಸ್ಟ್ ನಾವು ಆಟ ಆಡಿಸ್ಕೊಂಡು ಅಲ್ಲೇ ಗ್ರೌಂಡ್ ಫ್ಲೋರಲ್ಲೇ ಒಂದು ಹೋಟೆಲ್ಲು ಇರೋದು. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಹೊರಟ್ವಿ. ಆ್ಯಂಡ್ ಅಲ್ಲೇನು ಅಂದರೆ ಮಳೆ ಬರೋದು ಹೋಗೋದು, ಬರೋದು ಹೋಗೋದು, ಸ್ವಲ್ಪ ಹೊತ್ತು ಬಿಸಿಲು ಬರೋದು, ಮಳೆ ಬರೋದು, ಆ ಥರ ಆಗ್ತಿತ್ತು. ನಮಗೆ ಬಂಡೀಪುರ ಫಾರೆಸ್ಟಿಗೆ ಹೋಗೋ ಪ್ಲ್ಯಾನ್ ಇದ್ದಿದ್ದು ಬೇರೆ. ಅಯ್ಯೋ ಮಳೆ ಬಂದು ಅದೆಲ್ಲಿ ಫ್ಲಾಪ್ ಆಗುತ್ತಪ್ಪ ಅಂತ ಒಂದು ಭಯ ಇತ್ತು. ಆ್ಯಂಡ್ ಇದೇ ನಾವು ಉಳ್ಕೊಂಡಿದ್ದು ಹೋಟೆಲ್ಲು. ಆ್ಯಂಡ್ ಪಕ್ಕದಲ್ಲಿ ಯುವರಾಜ್ ಸಿಲ್ಕ್ ಅಂತ ಇದೆಯಲ್ಲ, ನಾನು ನಿಮಗೆ ಹೇಳಿದ್ನಲ್ಲ, ಸ್ವಲ್ಪ ಇವ್ರದ್ದು ಇನ್ಸ್ಟಾಗ್ರಾಮಲ್ಲೆಲ್ಲ ಟ್ರೆಂಡಿಂಗಲ್ಲಿದೆ ಅಂತ ಅಂದ್ಬಿಟ್ಟು, ಅದೇ ಶಾಪು. ನಾನು ಅವ್ರನ್ನೆಲ್ಲ ನೋಡಿದೆ, ಬಟ್ ಮಾತಾಡ್ಸೋಕೆ ಹೋಗಲಿಲ್ಲ. ಬಟ್ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಅನ್ನಿಸ್ತು. ತುಂಬ ದೊಡ್ಡ ಕಾಂಪ್ಲೆಕ್ಸು. ಸೊ ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಯಿತು. ತುಂಬ ಲಗೇಜ್ ಏನಿರಲಿಲ್ಲ, ಅಂದರೆ ನಮ್ಮದು ಲಗೇಜ್ನ ಈ ಕಡೆ ರೂಮಿಗೆ ಶಿಫ್ಟ್ ಮಾಡಿದ್ವಲ್ಲ, ಸ್ಟ್ರೋಲರ್ ಗಿಲ್ಲರ್ ಏನೂ ನಾವು ತೊಗೊಂಡಿರಲಿಲ್ಲ. ಅಲ್ಲಿ ಬಂಡೀಪುರದಲ್ಲಿ ಜೀಪಲ್ಲಿ ಹೋಗೋ ಪ್ಲ್ಯಾನ್ ಇದ್ದಿದ್ದರಿಂದ ಸೊ ನಮಗೇನು ಅಷ್ಟೊಂದು ರಿಸ್ಕ್ ಇಲ್ಲ ಅಂದ್ಕೊಂಡು ಏನೂ ತೊಗೊಳ್ಲಿಲ್ಲ ನಾವು.
ನೋ 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 ಇವ್ರು ಸುಮ್ಮನೆ ಇರುತ್ತಲ್ಲ ಚಿನಿ, ಹಂಗೆ ಅವನನ್ನ ಬಿಟ್ಟು ಹೋಗಕ್ಕಾಗ್ತಿತ್ತ ನಮಗೆ. ಇವಳು ನೋಡಿ ಎಷ್ಟು ಆರಾಮಾಗಿ ಕೂತಿದ್ದಾಳೆ ನಮ್ಮ ಜೊತೆ, ಎಲ್ಲರ ಹತ್ರ ಹೋಗ್ತಾಳೆ ಶುಭಕ್ಕೂ. ಓಕೆ ಫ್ರೆಂಡ್ಸ್, ಈಗ ವಿಷಯಕ್ಕೆ ಬರೋಣ. ನಾನು ಟೈಟಲ್ನ ಕೊಟ್ಟಿದ್ದು ನೋಡಿ ನೀವು ಏನಕ್ಕೆ ಈ ಥರ ಅಂತ ಅನ್ನಿಸ್ಬೋದು. ನನಗೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ವಿಡಿಯೋ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ, ಹಾಗಾಗಿ ಈ ವ್ಲಾಗಲ್ಲೇ ಹೇಳಿಬಿಡೋಣ ಅಂತ ಹೇಳ್ತಾ ಇದ್ದೀನಿ. ರೀಸೆಂಟಾಗಿ ನನ್ನ ಫ್ರೆಂಡ್ ಜೊತೆ ನನಗೆ ಕಾನ್ವರ್ಸೇಷನ್ ಆಯಿತು. ಆವಾಗ ಈ ಥರ ಒಂದು ಮ್ಯಾಟರ್ ಬಂತು. ಸೊ ಅಂದರೆ ನಾವು ಕಾನ್ಫರೆನ್ಸ್ ಕಾಲಲ್ಲಿದ್ವಿ ಒಂದು 2-3 ಜನ. ಅದರಲ್ಲಿ ಇಬ್ಬರದು ಒಂಥರ ಡಿಫ್ರೆನ್ಸ್ ಒಪಿನಿಯನ್ ಇತ್ತು. ಒಬ್ಬರು ತುಂಬ ಕಂಟೆಂಟ್ ಚೆನ್ನಾಗಿರುತ್ತೆ, ಎಲ್ಲ ಪ್ಲೇಸಸ್ಗಳು, ಯಾಕೆ ವ್ಯೂಸ್ ಹಿಂಗಿಲ್ಲ ಅಂತ ಒಬ್ಬರು ಈ ಥರ ಹೇಳಿದರೆ, ಇನ್ನೊಬ್ಬರು ಜನಗಳಿಗೆ ಈ ಥರದ್ದು ಇಷ್ಟ ಆಗಲ್ಲ, ಅವ್ರಿಗೇನಿದ್ರು ಕಾಂಟ್ರವರ್ಸಿ ಥರ, ನಿಂದು ಫ್ಯಾಮಿಲಿದೇನಾದರೂ ಹೇಳಬೇಕು ಅವರು ಏನಾದರೂ ಹಂಗೆ ಹಿಂಗೆ ಅಂತ ಸ್ವಲ್ಪ ಗಿಮಿಕ್ಗಳು ಮಾಡಬೇಕು, ಟ್ರಿಕ್ಸ್ ಇದು ಮಾಡಬೇಕು, ಪ್ರ್ಯಾಂಕ್ಸ್ಗಳು ಮಾಡಬೇಕು, ಆಮೇಲೆ ಸ್ವಲ್ಪ ತುಂಬ ಓಪನ್ ಅಪ್ ಆಗಿ ಫ್ಯಾಮಿಲಿದು ಒಳಗಡೆದೆಲ್ಲ ಹೇಳ್ಕೋಬೇಕು. ಈ ಥರ ಹಿಂಗೆಲ್ಲ ಇದ್ದಾಗ ಜನಗಳಿಗೆ ಇಂಟ್ರೆಸ್ಟ್ ಬರುತ್ತೆ. ಈ ಥರ ಇದ್ದರೆ ಸ್ವಲ್ಪ ಅವರಿಗೆ ಬೋರ್ ಅನಿಸುತ್ತೆ ಅಂತ ಈ ಥರ ಸ್ವಲ್ಪ ಡಿಫ್ರೆನ್ಸ್ ಕಮೆಂಟ್ಸ್ಗಳೆಲ್ಲ ಬಂತು. ಸೊ ನಾನು ಕೆಲವೊಂದು ಅಗ್ರಿ ಆಗ್ತೀನಿ, ಕೆಲವೊಂದು ಆಗಲ್ಲ. ಯಾಕಂದರೆ ಈಗ ನನ್ನನ್ನು ನೀವು ಮುಂಚೆಯಿಂದಲೂ ನೋಡ್ಕೊಂಡು ಬಂದಿರೋದ್ರಿಂದ ನೀವು ನನ್ನ ಅಪ್ಡೇಟ್ಸ್ಗಳನ್ನು ನೋಡ್ತೀರಾ. ಆ್ಯಂಡ್ ನಮ್ಮ ಫ್ಯಾಮಿಲಿಯಲ್ಲೇ ಇವಾಗ ನನ್ನ ಶಿಲ್ಪನೂ ವ್ಲಾಗ್ ಮಾಡ್ತಾಳೆ, ನಿಖಿತಕ್ಕೊಂದಂತೂ ಮುಂಚೆಯಿಂದಲೇ ಅವರೇ ಸೀನಿಯರು ಮಾಡೋದ್ರಿಂದ ನಮ್ಮದಿಲ್ಲ ಅಂದರೂ ನಿಮಗೆ ಯಾರಿಂದನಾದ್ರು ಅಪ್ಡೇಟ್ ಸಿಗುತ್ತೆ. ಆ್ಯಂಡ್ ಇಷ್ಟಪಡೋರು ಹೆಂಗಿದ್ರೂ ವ್ಲಾಗ್ ನೋಡ್ತಾರೆ. ಈ ಥರನೇ ಒಂಥರ ಬ್ರೇಕಿಂಗ್ ನ್ಯೂಸ್ ಥರನೇ ಟೈಟಲ್ ಇರಬೇಕು, ಈ ಥರ ಎಲ್ಲ ನಾನು ಅಂದ್ಕೊಂಡಿಲ್ಲ. ಬಟ್ ನನಗೆ ಈ ರೀಸೆಂಟಾಗಿ ಕೆಲವೊಂದು 5-6 ವೀಡಿಯೋಸಿಂದ ಸ್ವಲ್ಪ ಲೆಸ್ ವ್ಯೂಸ್ಗಳೇ ಆಗ್ತಾಯಿದೆ. ಕಂಪೇರ್ ಮಾಡಿದ್ರೆ ಸಬ್ಸ್ಕ್ರೈಬ್ ನೋಡಿದ್ರೆ 46K ಇರುತ್ತೆ, ವ್ಯೂಸ್ ಅಟ್ಲೀಸ್ಟ್ ಒಂದು 30Kನಾರು ಆದರೆ ಒಂದು ಸಮಾಧಾನ ಇರುತ್ತೆ. ಹಾಗಾಗಿ ನನಗೆ ಆ್ಯಕ್ಚುಲಿ ನಂಬಲ್ಲ ಆ ಥರ ಎಲ್ಲ, ಬಟ್ ಯಾಕೋ ಸ್ವಲ್ಪ ಚೂರು ಬೇಜಾರು ಅನ್ನಿಸ್ತು. ಅಂದರೆ ಇವಾಗ 3 ಜನದ್ರಲ್ಲೇ ಇಬ್ಬರದು ಡಿಫ್ರೆಂಟ್ ಒಪಿನಿಯನ್ ಇದ್ದಾಗ ಇನ್ನು ಜನಗಳಿಗೆ ಯಾವ ಥರ ಇರ್ಬೋದು ಅಂತ ಅಂದ್ಬಿಟ್ಟು. ಸೊ ನಿಮಗೇನು ಅನಿಸುತ್ತೆ, ನಿಮಗೆ ಯಾವ ಥರ ಕಂಟೆಂಟ್ಗಳಿಷ್ಟ ಏನು ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಇದು ಒಪ್ಕೊತೀರಾ ಏನು ಅಂದರೆ ಮೀನ್ಸ್ ಒಳ್ಳೊಳ್ಳೆ ಕಂಟೆಂಟ್ಗಳಿಗಿಂತ ಈ ಥರದ್ದು ನಿಮ್ಗಳಿಗೆ ಇಷ್ಟ ಆಗುತ್ತೆ ಏನಂತ ನಾನಂತೂ ಇದು ನಂಬಲ್ಲ. ನೀವೆಲ್ಲರೂ ನನ್ನನ್ನು ತುಂಬ ಇಷ್ಟಪಡ್ತೀರಾ, ಹೆಂಗಿದ್ರು ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದ್ರು ಚೇಂಜಸ್ ಬೇಕಿದ್ದರೆ ಈ ಬೇರೆ ಥರ ನಿಮಗೆ ಯಾವ ಥರ ವ್ಲಾಗ್ ಇಷ್ಟ ನೀವು ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನಾನು ನಿಮಗೆ ಇಷ್ಟ ಆಗೋ ಥರ ವ್ಲಾಗ್ಗಳನ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನಾನು ಯಾವತ್ತಿದ್ರೂ ಸ್ಟ್ರೈಟ್ ಫಾರ್ವರ್ಡ್, ನಾನು ಏನಿರುತ್ತೆ ಅಷ್ಟೇ ತೋರಿಸೋದು. ತುಂಬ ವ್ಯೂಸ್ ಬೇಕು, ತುಂಬ ಸಬ್ಸ್ಕ್ರೈಬರ್ಸ್ ಬೇಕು ಅಂತ ನನ್ನ ಒಂದು ಪರ್ಸ್ನಲ್ ಹೇಳ್ಕೊಬೋದು. ತೀರ ಪರ್ಸ್ನಲ್ನ ನಾನು ಎಲ್ಲೂ ಶೇರ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಎಷ್ಟು ಜನಗಳಿಗೆ ಗೊತ್ತಾಗಬೇಕು ಆ ಥರ ನಾನು ವ್ಲಾಗ್ ಮಾಡ್ತಿದ್ದೀನಿ. ನನ್ನ ಆತ್ಮಸಾಕ್ಷಿಗೆ ಅದು ಕರೆಕ್ಟ್ ಇದ್ದೀನಿ, ನಾನು ಸರಿ ಅನಿಸುತ್ತೆ ನನಗೆ. ಸೊ ನಿಮಗೆ ಬೇರೆ ಯಾವ್ದಾದ್ರು ಹೊಸ ಥರ ವ್ಲಾಗ್ಸ್ಗಳು ಬೇಕಿದ್ದರೆ, ಕಂಟೆಂಟ್ಗಳು ಬೇಕಿದ್ದರೆ ದಯವಿಟ್ಟು ನನಗೆ ಸಜೆಸ್ಟ್ ಮಾಡಿ ಕಮೆಂಟ್ ಮಾಡಿ. ಓಕೆ, ನಾವಿವಾಗ ಬಾರ್ಡರಲ್ಲಿ ಇದ್ದೀವಿ, ಬಂಡೀಪುರ ಹೋಗೋ ಬಾರ್ಡರ್ ಹೆಂಗಿದೆ. ಸೊ ನಾವು ಅವಾಗಿಂದ ಒಂದು ವ್ಯೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಹೋಗ್ತಿರೋ ಸುತ್ತ ಆ ಕಡೆ ಈ ಕಡೆ ಫುಲ್ಲು ಮರ, ಈ ಥರದ್ದು. ಇನ್ನೂ ಬಂದಿಲ್ವಲ್ಲ ಅಂತ. ಸೊ ಅದೆಲ್ಲ ಮುಂದೆ ಇದೆಯಂತೆ, ನೋಡಬೇಕು. ಟೋಲೆಲ್ಲ ಇದೆ ಅಲ್ಲಿ. ಶಮ ಬಂದ ಇಲ್ಲಿ. ಏ ಶ್ಯಾಮ, ಜಿಂಕೆ ನೋಡು ಶ್ಯಾಮ, ಜಿಂಕೆ ಮುಂದೆ ಒಂದು ಲೆಫ್ಟಿಗೆ ಒಂದು ರೋಡ್ ಹೋಗಿದೆ. ಜಿಂಕೆ
ಗಾಡಿನ ಬಿಟ್ಟು ಕೆಳಗೆ ಇಳಿಯಂಗಿಲ್ಲ, ಬೋರ್ಡ್ ಹಾಕಿರ್ತಾರೆ. ರಾಂಗ್ ಟರ್ನ್ 5 ಆಗ್ಬಿಡುತ್ತೆ ಇಳಿದ್ರೆ. ಇಳಿಯಂಗಿಲ್ಲ, ಮತ್ತೆ ವಿಂಡೋ ಡೌನ್ ಮಾಡ್ಕೊಂಡು ಹೋಗ್ಬೇಡಿ ಅಂತೆಲ್ಲ ಹೇಳ್ತಾರೆ. ಪೊಲೀಸ್ ನಿಂತ್ಕೊಂಡಿರ್ತಾರೆ. ಆಚೆ ನೋಡ್ತಾ ಇರಿ ನನ್ನ ಕಣ್ಣು. ಅಲ್ಲೇ ನಿಧಾನ ಹೋಗ್ತಾ ಇರು. ಸೂಪರ್ ಇದೆಲ್ಲ ಗಾಡಿ. ಒಳ್ಳೆ ಫೀಲ್ ಇದೆ. ಜಿಂಕೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ. ಜಿಂಕೆ ಜಿಂಕೆ ಅಂತಿತ್ತು. ಕರ್ಕೊಂಡು ಹೋಗ್ತಾರೆ ನಮ್ಮ ಪ್ಯಾಕೇಜ್ ಅಲ್ಲಿ. ಅದು ನಾನು ಹಿಡ್ಕೊಂತೀನಿ ನಾನು. ಅಲ್ಲ ಕೊಡಿ ಇಲ್ಲಿ ಪೈಸಾ ವಸೂಲ್ ನೋಡಿ ಇಲ್ಲಿ ಹೆಂಗೆ ಇಬ್ರು ನಿಂತಿದ್ರು. ಬಾನು. ಓ ನಾನು ಹಿಡ್ಕೊಬೇಕು. ತಡಿ ತಡಿ ತಡಿ. ಬೇಡ ಬೇಡ. ಅಲ್ಲ ಇಲ್ಲ ಚಂದ ಹೇಳಲ್ಲ. ಹಾ? ಹ್ಞೂ. Hi guys, please come in front of me. ಓಕೆ ಮೇಡಮ್ ಅಂತ ಬಂದ್ಬಿಡೋಕೆ. ನಾ ಬಂದೆ ಅಂತ. ಇಲ್ಲ ಆನೆ ಎಲ್ಲ ಸುಮಾರು ಜನ ಸಿಗುತ್ತೆ. ಕಚು ಏ ಮಳೆ ಬಾಬಾ ಬಾಬಾ ಬಾಬಾ. ಜಿಂಕೆ ಎಲ್ಲಿಂಗಿತ್ತು ಶ್ಯಾಮ? ಜಿಂಕೆ. ಜಿಂಕೆ ಜಿಂಕೆ. ಹಾ ಏ ಬಾಬಾ 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 ಬಾಬಾ. ಜಿಂಕೆ ಜಿಂಕೆ. ಇವಾಗಲೇ ಮಳೆ ಬರಬೇಕಾ? ಸದ್ಯಕ್ಕೆ ಮಳೆ ಬಿಟ್ಟಿದೆ, ಬಟ್ ನಮ್ಮಿಬ್ಬರು ಪತಿದೇವರುಗಳು ಕಾಣಿಸ್ತಾ ಇಲ್ಲ. ಎನ್ಕ್ವೈರಿಗಂತೂ ಹೋದವರು ಅರ್ಧ ಗಂಟೆ ಆದರೂ ಬಂದಿಲ್ಲ. ಮಳೆ ಹೋಯ್ತು, ಅವರಂತೂ ಬರಲಿಲ್ಲ. ಸಂಜೆನೇ ಆಗುತ್ತೇನೋ ಗೊತ್ತಿಲ್ಲ, ನೋಡಬೇಕು. ವೆದರ್ ಮಾತ್ರ ಅದೇ ವೆದರ್ ಮಾತ್ರ ಸಖತ್ತಾಗಿದೆ. ಮತ್ತು ಏರ್ ಕ್ವಾಲಿಟಿ ಅಂತೂ ಸೂಪರು. ನೋಡೋಣ. ಮಾಮ್ ಲೈಫ್ ಹಿಂಗೆ. ಎತ್ಕ ಬ್ಯಾಗ್ ಒಂದು ಬಾರ, ನೀನೊಂದು. ವೇಟಿಂಗ್ ವೇಟಿಂಗ್ ವೇಟಿಂಗ್. ಐ ಡೋಂಟ್ ಲೈಕ್ ವೇಟಿಂಗ್, ಬಟ್ ವೇಟಿಂಗ್ ಲೈಕ್ಸ್ ಮೀ. ಐ ಕಾಂಟ್ ಅವಾಯ್ಡ್. ರಜಾ ರಜಾ. ಮಂಕಿ ಮಂಕಿ ಮಂಕಿ. ಯಾವ್ದೋ ಟೈಟನೇಮ. ನೀವು ಇಬ್ರು ಪೂರಕ. ಓಕೆ ಅಲ್ಲ ಸ್ಪಾಟ್ ಹೊರಗಡೆ ಬರೋದೇ ಕಷ್ಟ. ಎಲ್ಲಿರ್ತವೆ ಮಳೆ ಬಂದ್ರೆ ವರ್ಕ್ ಮಾಡಿ ಅಷ್ಟೇ ಸಾಕು. ಎಷ್ಟೇ ವಾಪಸ್ ಅಲ್ಲ ಹೇಳಕ್ಕಾಗಲ್ಲ. ಸಿಕ್ಕರೆ ನಿಮ್ಮ ಅದೃಷ್ಟ. ಕಂಡಿದ್ಯಾ? ಇಲ್ಲ ಸರ್, ಯಾರು ಸಿಕ್ಕಿಲ್ಲ. 3 ದಿನ ಆಯ್ತು ಒಂದು ಟೈಗರ್ ಸಿಕ್ಕಿಲ್ಲ. ಓ ಅಯ್ಯೋ, ಅಲ್ಲಿ ನೋಡಿ ಎಷ್ಟಿದಾವಲ್ಲಿ. ಹಂಗೆ ಫೋಟೋಸ್ ತಗೋತೀವಿ. ಈಗೇನೋ ಇದೆ ಬಿಡು, ಜಾಸ್ತಿ ಇದೆ. ಇದು ತಮಿಳ್ನಾಡು ಬೌಂಡ್ರಿ ಮುಂದೆಲ್ಲ 8 ಕಿಲೋಮೀಟರ್ ಮುಂದೆ ಹೋಗು. ಬಿಗ್ ಬಿಗ್ ಹಿಂಡಿದೆ ಹಿಂಡಿದೆ ಬರ್ತಾ ಇದೆ ಬುದ್ಧಿ ನೋಡು. ಹಿಂಡಿದೆ. ಸಾಂಬಾರ್ ಇದು. ಏನಾದ್ರು ಕುರ್ಕಿ ಅಂತಂದ್ರೆ ಮಾತ್ರ ಯೂಸ್ ಆಗುತ್ತೆ ಅಷ್ಟೇ ಸರ್. ಮಳೆಗೆಲ್ಲ ಹೋದಾಗ ಹೋಗಲ್ವಲ್ಲ ಆ ಟೈಮ್ ಇರುತ್ತಾ? ಇಲ್ಲ ಇಲ್ಲ, ಬೇರೆ ಬರ್ತಾರೆ ಸ್ವಲ್ಪ ಡೀಪ್ ಇರುತ್ತೆ. ದಿಶಾಮ ಅಲ್ಲೋಡು ಮಗ. ಜಿಂಕೆ ಅಲ್ಲಿ ಗುಂಡ. ಜಿಂಕೆ. ಗುಂಡ. ಎಲ್ಲೋಡಿ ಶಮ, ಎಲ್ಲೋಡಿ ಜಿಂಕೆ. ಅಬ್ಬೋ ಅಬ್ಬೋ ಜಿಂಕೆ. ರೋಡಲ್ಲಿ ನೋಡಕ್ಕೂ ಓಡೋಗುತ್ತೆ ಈಗ. ಹಲೋ ಹಲೋ
ಸ್ಲಾತ್ ಬೇರ್ ಫುಲ್ ಫೇವ್ರೇಟ್ ಅಂತಲ್ವಾ ಲೆಪರ್ಡ್ ಬೇಟೆ ಆಡ್ತಾವೆ ಇವೆಲ್ಲ. ಅಣ್ಣ ಅವ್ನು ನಿನ್ನೆ ಆನೆ ಎಲ್ಲೋಡ್ ಶ್ಯಾಮ ಆನೆ ಆನೆ ಇದು ಅಮ್ಮ ಆನೆ ಚಿಕ್ಕ ಮರಿಗಳಲ್ವ ಎರಡು ಆದ್ರೆ ಇದ್ರ ಮರಿ ಹಿಂಗ ಆನೆ ಹಿಂಗ್ ಹೆಂಗಿರುತ್ತೆ ನೋಡು ನಿನ್ನೆ ಝೂದಾನೆ. ಅಯ್ಯೋ ಅದಕ್ಕೆ ನೀವೇನು ಟ್ರೀಟ್ಮೆಂಟ್ ಏನು ಕೊಡೋದವಾ? ಹೆಂಗಾಗುತ್ತೆ ಅದು ಹುಟ್ಟೋತಿಗೆ ಹ್ಯಾಂಡಿಕ್ಯಾಪ್ ಅದು ಕೆಳಗೆ ಬಿಡೋತಿಗೆ ಏನೋ ಕಾಲ್ಗಿರ್ಬೇಕು. ಅದು ಕೋರೆ ಸೌಂಡ್ ಮಾಡು ಆನೆ ಹೆಂಗ್ ಸೌಂಡ್ ಮಾಡುತ್ತೆ ನೋಡ್ತಾ ಇಚ್ಚಮ್ಮ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಆ್ಯಕ್ಚುಲಿ ನಾವು 4000 ಸಮಥಿಂಗ್ ಟಿಕೆಟ್ ಕೊಟ್ಟು ಹೋಗಿದ್ದು 4 ಜನ. ರಿಯಲ್ಲಿ ವರ್ತ್ ಆಗಲಿಲ್ಲ. ಯಾಕಂದರೆ ನಮ್ಮದು ಎಕ್ಸ್ಪೆಕ್ಟೇಷನ್ನೇ ಬೇರೆ ಇತ್ತು. ಹುಲಿ, ಸಿಂಹ, ಚಿರತೆ ಈ ಥರ ಎಲ್ಲ ನೋಡ್ಬೋದು, ಏನಾರು ಹಂಟಿಂಗ್ ಮಾಡ್ತಿರ್ತಾವ, ಹಿಂಗೆಲ್ಲ ನೋಡಬೇಕು ಅನ್ನೋ ಆಸೆಯಲ್ಲಿ ಕ್ರೇಜಲ್ಲಿ ಹೋದ್ವಿ. ಬಟ್ ಅಲ್ಲಿ ಬರೀ ಕಾಟಿ, ಆನೆ, ಜಿಂಕೆ ಇಷ್ಟೇ ಕಾಣಿಸಿದ್ದು. ಇನ್ನೊಂದು ಏನು ನಮಗೆ ಟ್ರ್ಯಾಜಿಡಿ ಅಂತ ಅಂದರೆ, ಇದನ್ನೆಲ್ಲ ನೋಡೋಕ್ಕೆ ಸ್ಪಾಟ್ಗಳು ಹುಡ್ಕೊಂಡು ನಾವು 2 hours ಜೀಪಲ್ಲಿ ಹೋಗಿದ್ದು, ಸಾಹಸ ಮಾಡ್ಕೊಂಡು ನೋಡಿದ್ದು ಆಯಿತಾ. ಆ್ಯಂಡ್ ಅದನ್ನು ಎಕ್ಸಿಟ್ ಆದಮೇಲೆ ನಾರ್ಮಲು ಊಟಿ ಬಾರ್ಡರ್ ಹತ್ರ ಹಿಂಗೆ ಬರುತ್ತಲ್ಲ ಫಾರೆಸ್ಟಲ್ಲೇ, ಅದು ಬಂಡೀಪುರ ಫಾರೆಸ್ಟಲ್ಲೇ ನೆಕ್ಸ್ಟು ತಮಿಳ್ನಾಡು ಬಾರ್ಡರ್ ಬರುತ್ತೆ ನೋಡಿ, ಅಲ್ಲಿ ತನಕ ಹೋಗಿ ಬರೋಣ, ಚೆನ್ನಾಗಿದೆ ವೆದರು ಅಂತ ಅಂದ್ಕೊಂಡು ಹೋದ್ವಿ. ಅಲ್ಲಿಗೆ ಹೋಗುವಾಗ ನಾವು ಒಳಗಡೆ ಯಾವ್ಯಾವ ಪ್ರಾಣಿಗಳು ನೋಡಿದ್ವಿ ಅಂದರೆ, ಆನೆ, ಮಗು ಹಿಂಗೆಲ್ಲ ನೋಡಿದ್ವಲ್ಲ, ಸೇಮ್ ಅದೇ ರೋಡ್ ಹತ್ರನೂ ಬಂದಿದ್ವು. ನಾವು ಸುಮ್ಮನೆ ಇಲ್ಲೇ ಒಂದು ರೌಂಡ್ ಹಿಂಗೆ ಹೋಗಿ ಬಂದಿದ್ರೆ ಆಗ್ತಿತ್ತಲ್ಲ, 4000 ಸಮಥಿಂಗ್ ದುಡ್ಡು ಖರ್ಚು ಮಾಡ್ಕೊಂಡು ಒಳಗಡೆ ಹೋಗಿ ಮತ್ತೆ ಹೊರಗಡೆ ಬಂದು ಅವೇ ದರ್ಶನ ಮಾಡ್ತಿದ್ದಾವಲ್ಲ ಅಂತ ಅನ್ನಿಸ್ತು ನನಗೆ. ನಮ್ಮದು ಆ ಥರ ಆಯಿತು ಕತೆ. ಸೊಸೆದು ಫಸ್ಟ್ ಗಿಫ್ಟು ಮೂಗ್ ಕೆರೆದು ರಕ್ತ ಬರ್ಸಿರೋದು. ಅವಳು ಕೊಚ್ಕೋಬೋದು, ನಾನು ಹೇಳ್ಕೊಬೋದು. ನಮ್ಮ ಅತ್ತೆಗೆ ನಾನು ಅದಕ್ಕೆ ಆವಾಗಲೇ ಅವಳಿಗೆ ಮೂಗ್ ಕೆರೆದು ರಕ್ತ ಬರ್ಸಿದ್ದೆ ಅಂತ. ನಾನು ಇವಳೇನು ಕಮ್ಮಿನಾ, 10 ತಿಂಗಳಲ್ಲೇ ನನಗೆ ಮೂಗ್ ಕೆರೆದಿದ್ಲು ಅಂತ ನಾನು ಅನ್ಬೋದು. ನನ್ನ ಮಗ ಹಿಂಗೆ ಪಾಪದೊಂಥರ ಇರ್ತಾನೆ. ಅಲ್ಲಿ ಹೋದ್ವಿ, ಆಚೆ ಬರ್ತಿದೆ ಹಿಂಗ್ ಹೋದ್ವಲ್ವಾ, ಮತ್ತೆ ಹಿಂಗ್ ಬಂದ್ವಿ. ಬೇಡ ಬಿಡು, ಅಲ್ಲೆಲ್ಲ ಒಳಗಡೆ ಒಳಗಡೆಯಿಂದ ಯಾವ್ದೋ ರೋಡಲ್ಲಿ ಹೋಗಿರ್ಬೋದು. ಹಂಗ್ ಹಿಂಗೆ ಬಂದ್ವಿ ಕ್ರಾಸ್ ಏನ್ರಿ ಮಾಡ್ತಿದ್ದೀರಾ ನೋಡು, ಬರೀ ಚಪ್ಲಿ ನೋಡೋದು ಇವನು ಬಬ್ಲು. ಪಾಪ ನನ್ನ ಮಗಳ ಮೇಲೆಲ್ಲ ಬೀಳ್ತಿದೆ ಕಣ. ನಾನು ಆನ್ ಮಾಡಿ ಆಫ್ ಮಾಡ್ಲಾ? ಅದೇ 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 ಇದು ಪಾ ಕಾಣಿಸ್ತಾ ಪಾ. ಅನ್ನ ಮೇಲೆ ಹತ್ತಿಸು, ಮೇಲೆ ಭಯನೇ ಆಗುತ್ತೆ ಅದು. ಆನೆ ಈ ಕಡೆ ಸೈಡ್ ಮರಿ, ಇದು ನೆಟ್ವರ್ಕ್ ಇಲ್ವಲ್ಲ, ಹಂಗಾಗಿ ಸಿಗ್ಲಿಲ್ಲ ಅನ್ಸುತ್ತೆ. ಆನೆ ಓ ಬ್ರದರ್, ಆನೆ ಬ್ರದರ್, ಹೆಡ್ಲೈಟ್ ಹಾಕಿ ಹೆಡ್ಲೈಟ್ ಬ್ರದರ್. ದೊಡ್ಡ ಆನೆ, ಇಲ್ಲೊಂದು ಆನೆ, ಅಲ್ಲೊಂದು ಆನೆ. ತಡಿ, ನಾವು ಇಲ್ಲೇ ಇರ್ತೀವಿ. ಬಬ್ಲು ಕಳ್ಳ 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 ಒಂದು ನಡುಕ್ತಾನ ನೋಡು, ಶಾಲೆನಾರ ಬೇಕಾ? ಕಳ್ಳ ಚುರುಮುರ್ರಿ ಚುರುಮುರ್ರಿ ಚುರುಮುರ್ರಿ. ಅದನ್ನೊಂದು ಹೋಗ್ಲಿಲ್ಲ, ಅದ್ರಲ್ಲೊಂದು ಹೋಗ್ಲಿಲ್ಲ. 4 ಜನನು ಒಂದಕ್ಕೆ ಕುರ್ಸ್ಕೊಂತಾರ. ಏನೇನು ಅಪರ್ಚುನಿಟಿ ಸಿಕ್ಕಾಗ ಹೋಗ್ಕೊಂಡು
ದುಪ್ಪಟ್ಟು ಹಾಕ್ತಾರೆ. ಸೊ ಫ್ರೆಂಡ್ಸ್, ಮೈಸೂರಿಗೆ ಬಂದು ಒಂಥರ ಎಲ್ಲದನ್ನು ಎಕ್ಸ್ಪ್ಲೋರ್ ಮಾಡ್ದಂಗೆ ಆಯಿತು. ಬಟ್ ಈ ಒಂದು ಟಾಂಗಾ ರೈಡ್ ಇದೆಯಲ್ಲ, ಕುದುರೆ ಗಾಡಿ ರೈಡು, ಇದೊಂದು ಮಿಸ್ ಆಗಿತ್ತು. ಸೊ ಇವಾಗ ಇನ್ನೇನು ಹೊರಡ್ತಾ ಇದ್ದೀವಿ. ಇದು ಒಂದು ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸ್ಮಾಲ್ ಹೇಗಿದೆ ರೈಡ್ ಹೇಳಿ? ಹಾರ್ಸ್ ರೈಡ್ ಹೆಂಗ್ ಬರ್ಲಿ? ಈಚೆಂದ ಇಟ್ಕೊಂಡು ಹೋಗುವ. ಇದಕ್ಕೇನು ಲೈಟಿಂಗ್ ಸಿಕ್ಕೆಲ್ಲ ಬ್ಯಾಟ್ರಿ ಇಟ್ಟಿದ್ದೀರಾ? ಗೇರಿಗೆ ಹಾಕತ್ತಾರೆ ಇದೆ. ಹೆಂಗಿದೆ? ಕುದುರೆ ಹಿಂಗ್ ನೋಡ್ದೆ, ಕುದುರೆ ಬಬ್ಲು ಬಬ್ಲು ಯಾಹೂ. ಓಕೆ. ಸೊ ಫ್ರೆಂಡ್ಸ್, ನೋಡ್ತಿದ್ದೀರಲ್ಲ ಎಷ್ಟು ಎಂಜಾಯ್ ಮಾಡಿದ್ವಿ ಅಂತ. ಫಸ್ಟ್ ಟೈಮು ನಾವು ಹಿಂಗೆ ಟಾಂಗಾ ರೈಡ್, ಕುದುರೆ ರೈಡು ಹೋಗಿದ್ದು. ಅದರಲ್ಲೂ ನಮ್ಮ ಬಬ್ಲುಗೆ ತುಂಬ ಇಷ್ಟ. ಈ ಮೈಸೂರು ಟ್ರಿಪ್ಪು ಯಾರಿಗೆ ಎಷ್ಟು ಖುಷಿ ಆಯಿತೋ ಗೊತ್ತಿಲ್ಲ, ಮಕ್ಕಳುಗಳಿಗಂತೂ ತುಂಬ ಖುಷಿ ಆಯಿತು. ಸ್ವರ ಸ್ವಲ್ಪ ಚಿಕ್ಕವಳು, ಹಾಗಾಗಿ ಅವಳಿಗಷ್ಟು ಗೊತ್ತಾಗ್ತಿರ್ಲಿಲ್ಲ. ಬಟ್ ಬಬ್ಲು ಸ್ವಲ್ಪ ತುಂಬ ಎಂಜಾಯ್ ಮಾಡ್ತಿದ್ದ. ಆನೆ ನೋಡಿ ಎಂಜಾಯ್ ಮಾಡ್ದ, ಫಿಶ್ಗಳು ನೋಡಿ ಎಂಜಾಯ್ ಮಾಡ್ದ, ಝೂಗೆ ಹೋಗಿ ಎಂಜಾಯ್ ಮಾಡ್ದ. ಆ್ಯಂಡ್ ಇವಾಗ ಲೈವಾಗಿ ಕುದುರೆ ಅದು ಮುಂದೆ ಎಲ್ಲ ಕುತ್ಕೊಂಡು ಓಡಿಸಿದ್ದು, ಅದನ್ನ ಹತ್ರದಿಂದ ನೋಡಿದ್ದು, ಅವ್ನು ತುಂಬ ಖುಷಿಯಾದ. ಸೊ ಅವ್ನು ಖುಷಿ ಆದರೆ ಪೇರೆಂಟ್ಸು ಖುಷಿ ಅಲ್ವಾ. ಸೊ ನಾವು ಅಷ್ಟೇ ಎಂಜಾಯ್ ಮಾಡಿದ್ವಿ. ಆಮೇಲೆ ಫೋಟೋಸ್ ಎಲ್ಲ ತಗೊಂಡು ನೆಕ್ಸ್ಟು ನಾವು ಮತ್ತು ಡಿನ್ನರ್ಗೆ ಹೊರಟ್ವಿ. ಹಿಂದಿನ ದಿನ ಇದು R ಏನಿದೆ ಇಲ್ಲಿ ಬಿರಿಯಾನಿ ಸಕ್ಕತ್ತಾಗಿರುತ್ತೆ ನಿಜವಾಗ್ಲೂ. ಬಿರಿಯಾನಿ ಮತ್ತು ಎಲ್ಲದೂ ತುಂಬ ಚೆನ್ನಾಗಿರುತ್ತೆ. ಆಂಧ್ರ ಮೀಲ್ಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಮಂಡೇ ಆಗಿದ್ದರಿಂದ ನಾನು ನಾನ್ ವೆಜ್ ತಿನ್ನಲಿಲ್ಲ, ಹಾಗಾಗಿ ನೀವಿನೂ ಆಂಧ್ರ ಮೀಲ್ಸ್ ಫುಲ್ಲು ತೊಗೊಂಡಿದ್ರು. ಸೊ ಎಲ್ಲ ಚೆನ್ನಾಗಿ ತಿಂದ್ವಿ ಇಬ್ಬರೂ. ತುಂಬ ಚೆನ್ನಾಗಿದೆ ಹೋಟೆಲ್ ಫುಡ್ಡು. ಯಾರಾದ್ರು ಮೈಸೂರಿಗೆ ಹೋದರೆ ಈ ಒಂದು ಹೋಟೆಲಿಗೆ ಮಸ್ಟ್ ಆ್ಯಂಡ್ ಶುಡ್ ನೀವು ಒಂದು ವಿಸಿಟ್ ಮಾಡಿ. ಹೆಂಗಿದೆ? ನಾರ್ಮಲ್ ಬೇಡ, ಸುದಿ ಹಣ್ಣು ಅದನ್ನ ನೋಡ್ತಾರೆ. ಬೇಡ, ನನಗೆ ನಾರ್ಮಲ್ ಬಿಡಬೇಕು. ನಿಂಗಿಲ್ಲ ಮಗನೇ. ನೀವೆಲ್ಲ ಅರ್ಧ ಗಂಟೆ ತಿಂತೀರಲ್ಲ, ನನಗೆ 1 ನಿಮಿಷ ಬಿಡ. ಕೊಚ್ಚಿಸಿಲ್ಲ ನನಗೆ, ನೀನು ತಿನ್ನಬಾರ್ದು. ಮೈಸೂರೇ ಖಾಲಿಯಾಗಿದೆ. ನಾವಿವಾಗ ಹೋಟೆಲಿಂದ ಬರ್ತಾ ಇದ್ದೀವಿ. ಸೊ ಇನ್ನು ನೆಕ್ಸ್ಟ್ ಮೈಸೂರು ವಿಸಿಟ್ ಯಾವಾಗ ಅಂತ ಗೊತ್ತಿಲ್ಲ. ಈಗ ರೂಮಿಗೆ ಹೋಗಿ ಲಗೇಜ್ ಎಲ್ಲ ತಗೊಂಡು ನಾವು ಬೆಂಗಳೂರಿಗೆ ಹೊರಡಬೇಕು. ಹೆಂಗಿತ್ತು ಅನು ಟ್ರಿಪ್ಪು? 3 days. ಹಾಂ, ಹೇಗಿತ್ತು ಅಣ್ಣ ಟ್ರಿಪ್ಪು? ಸೂಪರ್ ಇತ್ತಾ? ಎಲ್ಲದೂ ಎಂಜಾಯ್ ಮಾಡಿದ್ವಿ ಅಲ್ವಾ? ಮತ್ತೆ ಯಾವಾಗ? ನಮಗೆ ಆ್ಯಸ್ ಎ ಮದರ್ ಆಗಿ ಸಖತ್ತು ಕಷ್ಟ ಆಯಿತು ಮೇಂಟೈನ್ ಮಾಡೋದು. ಆ್ಯಂಡ್ ನಮಗೂ ಇದೇ ಫಸ್ಟ್ ಟ್ರಿಪ್ಪು. ಬಟ್ ಚೆನ್ನಾಗಿತ್ತು. ಸಪೋರ್ಟಿವ್ ಹಸ್ಬೆಂಡ್ಸ್ ಇರೋದ್ರಿಂದ ಹೇಗೋ ಎಲ್ಲ ಸರಿ ಆಯಿತು.
ಸೊ ನೆಕ್ಸ್ಟ್ ನಾವು ರೂಮ್ಗೆ ಬಂದ್ವಿ. ಲಗೇಜ್ ಎಲ್ಲ ಶಿಫ್ಟ್ ಮಾಡೋದಿತ್ತಲ್ಲ, ಆಗಲೇ ತುಂಬ ಟೈಮ್ ಆಗಿತ್ತು. ಆ್ಯಂಡ್ ಪಾಪುಗಳಿಗೂ ಏನೂ ತಿನ್ನಿಸಿರಲಿಲ್ಲ. ಸೊ ಪಾಪುಗೂ ಸ್ವಲ್ಪ ತಿನ್ನಿಸಿ ನೆಕ್ಸ್ಟು ನಾವು ನಮ್ಮ ಬೆಂಗಳೂರು ಕಡೆಗೆ ಪಯಣ ಸ್ಟಾರ್ಟ್ ಮಾಡಿದ್ವಿ. ಬಾಯೇನೋ ಮಿಸ್ ಯು. ನೆಕ್ಸ್ಟ್ ಯಾವಾಗ ಗೊತ್ತಿಲ್ಲ. ಚೆನ್ನಾಗಿತ್ತು. ಬೇಜಾರಾಗ್ತಿದೆ ಇವಾಗ, ಬಟ್ ಏನು ಮಾಡೋಕ್ಕಾಗಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಯಾವಾಗ ಅಂತ. ಬಾಯ್ ಬಾಯ್ ಸುದಿ ಅಣ್ಣ. ಬಾಯ್ ಶುಭಕ್ಕ. ಟಾಟಾ ಸ್ವರ. ಟಾಟಾ ನೋಡು. ಬಾಯ್ 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 ಬಾಯ್. ಗುಡ್ ಗರ್ಲ್ ನೀನು. ಬಾಯ್. ಟಾಟಾ ಟಾಟಾ ಟಾಟಾ. ಸರಿ ಬಾಯ್. ಸೊ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ಮೈಸೂರು ಟ್ರಿಪ್ ಮುಗೀತು. ರಿಯಲ್ಲಿ ಈ ಥರ ಒಂದು ಬ್ರೇಕ್ ಬೇಕಾಗಿತ್ತು. ಬರೋಕ್ಕೆ ಮನಸ್ಸಿರಲಿಲ್ಲ, ಬಟ್ ನೀವೀಗೇನಾದ್ರು 1 ವೀಕ್ ಏನಾದ್ರು ರಜಾ ಇದ್ದಿದ್ರೆ ನಿಜವಾಗ್ಲೂ ಇನ್ನೂ ಕಂಟಿನ್ಯೂ ಮಾಡ್ತಾಯಿದ್ವಿ ಟ್ರಿಪ್ನ. ಬಟ್ ಏನು ಮಾಡೋದು, ರಜಾ ಇರಲಿಲ್ಲ. ಹಾಗಾಗಿ ಮತ್ತೆ ಬಂದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೇನ್ ಕಂಪೇನಿಯನ್ ನಮಗೆ ಕಂಫರ್ಟಬಲ್ ಆಗಿರೋ ಕಸಿನ್ಸ್ಗಳಿದ್ದಾಗ ಇನ್ನೂ ಖುಷಿಯಾಗಿರುತ್ತೆ. ಮಜಾ ಮಸ್ತ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ, ಟ್ರಿಪ್ ಮಾಡೋಕ್ಕೆ. ಸೊ ಸುದಿ ಅಣ್ಣನೂ ಅಷ್ಟೇ, ನಮಗೆ ತುಂಬ ಕಂಫರ್ಟಬಲ್ ಅವರು. ಹಾಗಾಗಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. 1 ಮಿನಿಟು ವೇಸ್ಟ್ ಮಾಡಿರಲಿಲ್ಲ. ತುಂಬ ಖುಷಿಯಾಗಿದ್ವಿ. ಏನೋ ಒಟ್ಟಿನಲ್ಲಿ ಎಲ್ಲದೂ ಚೆನ್ನಾಗಾಯಿತು. ಇಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಎಲ್ಲರಿಗೂ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಮತ್ತು ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿದ್ದೀರಾ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.